ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ವಾರ್ಷಿಕ ಕ್ರೀಡಾಕೂಟದ ಹಿನ್ನೆಲೆ ಇಂದು ಪತ್ರಕರ್ತರು ಮತ್ತು ಪೊಲೀಸರ ನಡುವೆ ಕ್ರಿಕೆಟ್ ಪಂದ್ಯ ಜರುಗಿತು. ನಗರದ ಡಿಎಆರ್ ಮೈದಾನದಲ್ಲಿ ಪೊಲೀಸ್ ವರ್ಸಸ್ ಪತ್ರಕರ್ತರ ತಂಡದ ಮಧ್ಯೆ ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ಮಾಧ್ಯಮ ತಂಡದ ವಿರುದ್ಧ 24 ರನ್ ಗಳಿಸುವ ಮೂಲಕ ಪೊಲೀಸ್ ತಂಡ ಜಯಭೇರಿ ಬಾರಿಸಿತು. ಮೊದಲು ಟಾಸ್ ಗೆದ್ದಿದ್ದ ಮಾಧ್ಯಮ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿದ ಪೊಲೀಸ್ ತಂಡ ಮಾಧ್ಯಮ ತಂಡಕ್ಕೆ ನಿಗದಿತ 10 ಓವರ್ಗಳಲ್ಲಿ 121 ರನ್ಗಳ ಟಾರ್ಗೆಟ್ ನೀಡಿತು. ಪ್ರತಿಯಾಗಿ ಮಾಧ್ಯಮ ತಂಡ 95 ರನ್ ಗಳಿಸಿ ಸೋಲನ್ನು ಒಪ್ಪಿಕೊಂಡಿತು. ಹೀಗಾಗಿ ಪೊಲೀಸ್ ತಂಡ 26 ರನ್ಗಳ ಅಂತರದಲ್ಲಿ ಭರ್ಜರಿ ಗೆಲುವು ಸಾಧಿಸಿತು. ನಂತರ ಜಿಲ್ಲಾ ಪೊಲೀಸ್ ಅಧಿಕಾರಿ ಆಡೂರ್ ಶ್ರೀನಿವಾಸಲು ಹಾಗೂ ಮಾಧ್ಯಮ ತಂಡದ ಕ್ಯಾಪ್ಟನ್ ಪುರುಷೋತ್ತಮ್ ಕುಲಕರ್ಣಿ ಮಾತನಾಡಿದರು. ಮೀಡಿಯಾ ತಂಡದವರು ನಿರಾಶೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೊದಲೇ ಈಗ ನೋಡ್ರಿ ಸರ್ ಹೆಂಗ್ ನಂಬಿಕೆ ಇದೆ ನನಗೆ. ಬಾಲಿಂಗ್ ಗುಡ್ ಬೌಲಿಂಗ್ ಫ್ರಮ್ ಚಂದ್ರಶೇಖರ್. ನಮ್ಮ ಕಲಬುರಗಿ ಜಿಲ್ಲೆಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025ನೇ ಸಾಲಿನ ಈ ವರ್ಷ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಮಾಧ್ಯಮ ಪೊಲೀಸರು ಮಧ್ಯೆ ಒಂದು ಫ್ರೆಂಡ್ಶಿಪ್ ಮ್ಯಾಚ್ ಇವತ್ತು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಟಾಸ್ ಗೆದ್ದು ಮಾಧ್ಯಮ ತಂಡದವರು ಬೌಲಿಂಗನ್ನು ಚೂಸ್ ಮಾಡಿಕೊಂಡಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಇಳಿದು ಪೊಲೀಸ್ ತಂಡ 121 ರನ್ಸ್ ನಾವು ಸ್ಕೋರ್ ಮಾಡಿದ್ದೇವೆ. ತದನಂತರ ಮಾಧ್ಯಮ ತಂಡದವರು ಸೆಕೆಂಡ್ ಚೇಸಿಂಗಲ್ಲಿ 92 ರನ್ಸು ಸ್ಕೋರ್ ಹೊಡೆದಿದ್ದಾರೆ. ಬಟ್ ಒಟ್ಟಾರೆ ಅವರಲ್ಲಿ ಒಂದು ರೀತಿ ಒಳ್ಳೆಯ ಬೌಲಿಂಗು ಮತ್ತು ಒಂದು ಬ್ಯಾಟಿಂಗು ಪ್ರದರ್ಶಿಸ್ತಾರೆ. ಸೊ ಅದರಿಂದ ಒಟ್ಟಾರೆ ತಮ್ಮ ಒಂದು ಒಳ್ಳೆಯ ಸ್ನೇಹ ಒಂದು ಫ್ರೆಂಡ್ಶಿಪ್ ವಾತಾವರಣ ಇದಿದೆ. ಸೊ ಪ್ರತಿ ವರ್ಷ ನಾವು ಇದೇ ಥರ ಮ್ಯಾಚ್ ಹಮ್ಮಿಕೊಳ್ತೇವೆ. ಈ ವರ್ಷವೂ ಇದೆ. ಸೊ ಒಟ್ಟಾರೆ ನಮ್ಮದು ಇವತ್ತು ಒಂದು ಒಳ್ಳೆಯ ದಿನ ಅಂತ ನಾನು ಹೇಳ್ತೇನೆ. ಇದು ನಮ್ಮ ಪೊಲೀಸ್ ತಂಡಕ್ಕೆ ಮುಖ್ಯ ಕಾರಣ. ನಮ್ಮ ಪೊಲೀಸ್ ಇಲಾಖೆ ಆಯೋಜನೆ ಮಾಡಿರುವಂತಹ ಒಂದು ಮಾಧ್ಯಮ ಮತ್ತು ಪೊಲೀಸ್ ಏನು ಫ್ರೆಂಡ್ಶಿಪ್ ಮ್ಯಾಚ್ ಇತ್ತು. ಇವತ್ತು ಪೊಲೀಸ್ ತಂಡ ಒಳ್ಳೆಯ ಒಂದು ಬ್ಯಾಟಿಂಗ್ ಮತ್ತು ಬಾಲಿಂಗ್ ಫೀಲ್ಡಿಂಗ್ 3 ರೀತಿಯಲ್ಲಿ ಒಳ್ಳೆಯ ಆಟವನ್ನು ಆಡಿ ಇವತ್ತು ಜಯವನ್ನು ಸಾಧಿಸಿದೆ. ಅದೇ ರೀತಿಯಾಗಿ ಮಾಧ್ಯಮ ತಂಡವು ಕೂಡ ಅವರಿಗೆ ಉತ್ತಮವಾಗಿ ಪೈಪೋಟಿಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ನಮ್ಮ ತಂಡದಲ್ಲೂ ಕೂಡ ಒಳ್ಳೆಯ ಬ್ಯಾಟಿಂಗನ್ನು ಆಡಿದ್ರು. ಅವರಿಗೆ ಕೆಲವೊಂದಿಷ್ಟು ಜನ ಸಾಥ್ ಕೊಡಲಿಲ್ಲ. ಆದರೆ ಸೋಲಿಗೆ ಹಲವು ಕಾರಣಗಳಿರ್ಬೋದು. ನಮ್ಮ ತಂಡವು ಕೂಡ ಒಳ್ಳೆಯ ಪೈಪೋಟಿಯನ್ನು ನೀಡಿರುವಂಥದ್ದು. ಸೊ ಮುಂದಿನ ವರ್ಷವೂ ಕೂಡ ಈಗ ಕಪ್ ನಮಗೆ ಅಂತ ಹೇಳ್ಬೋದು. ಈ ಸಲ ಮಿಸ್ ಆಗಿರ್ಬೋದು, ಆದರೆ ಕೊಳ್ಳೇಗಾಲ ಬ್ಯಾಟ್ನಿಂದ ಅವರು ಗೆದ್ದಿರೋದು. ಮುಂದಿನ ಸಲ ನಾವು ಅದನ್ನು. ಈ ಸಂದರ್ಭದಲ್ಲಿ ಪೊಲೀಸ್ ತಂಡದ ಆಟಗಾರರು ಮತ್ತು ಪತ್ರಕರ್ತರ ತಂಡದ ಆಟಗಾರರು ಹಾಗೂ ಹಲವು ಪೊಲೀಸ್ ಅಧಿಕಾರಿಗಳು ಪತ್ರಕರ್ತರು ಉಪಸ್ಥಿತರಿದ್ದರು.